Welcome back, my dear friends. Interpolation and extrapolation chapter nalli binomial expansion method problems anna ಮಾಡ್ತಾ ಇದ್ವಿ. Look at this problem. Working class cost of living indices of a certain place for some years are given below. Interpolate the missing index number for 1995 and 1999. So working class cost of living indices is given. We are not worried about what kind of data is given. ಅವರು ಪ್ರೊಡಕ್ಷನ್ ಕೊಟ್ಟಿರಲಿ, ಇಂಡಿಸಿಸ್ ಕೊಟ್ಟಿರಲಿ, ಪ್ರೈಸ್ ಇಂಡೆಕ್ಸ್ ಕೊಟ್ಟಿರಲಿ, ಸೇಲ್ಸ್ ಕೊಟ್ಟಿರಲಿ, ಅಥವಾ ಪ್ರಾಫಿಟ್ಟು ಅಥವಾ ಪಾಪ್ಯುಲೇಷನ್ನು ಅಥವಾ ವಾಟ್ ಎವರ್ ಇಟ್ ಈಸ್. ಓನ್ಲಿ ಥಿಂಗ್ ಈಸ್ ವಿ ಶುಡ್ ವರಿ ಅಬೌಟ್ ವಿಚ್ ಡೇಟಾಸ್ ವಿ ಆರ್ ಗೋಯಿಂಗ್ ಟು ಫೈಂಡ್. ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನಿಮಗೆ 1995 ಆ್ಯಂಡ್ 1999 2 ವರ್ಷಕ್ಕೆ ಡೇಟಾ ಮಿಸ್ಸಿಂಗ್ ಇದೆ. ಸೊ ಇಂಟರ್ಪೊಲೇಷನ್ ಪ್ರಾಬ್ಲಮ್ಸಲ್ಲಿ ನಮಗೆ ಕೊಟ್ಟಿರುವಂತಹ ಡೇಟಾನ ಎಕ್ಸ್ ಮತ್ತು ವೈ ಅಂತ ಅಂದ್ಕೊಂಡಾಗ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ವೈ. ಸೊ ದ ಫಸ್ಟ್ ಸ್ಟೆಪ್ ಇನ್ ದಿಸ್ ಈಸ್ ವಿ ಹ್ಯಾವ್ ಟು ಅಸೈನ್ ವೈ ವ್ಯಾಲ್ಯೂಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಗಿವನ್ ಡೇಟಾ ಇನ್ ದ ಕ್ವಶನ್. ಸೊ ಮೊದಲಿಗೆ ನಾವೇನು ಮಾಡ್ತೀವಿ, 1993 ಶುರು ಮಾಡಿಕೊಂಡು ವಿ ಶುಡ್ ಬಿಗಿನ್ ವಿತ್ Y0, Y1, Y2, Y3, Y4, Y5 and Y6. So the first step is allocating numbers. So Y0 ಇಂದ ಹಿಡಿದು, and this is very important, in this step you should remember ಕನ್ಫ್ಯೂಷನಲ್ಲಿ Y1 ಇಂದ ಕೊಡಬಾರ್ದು, ಯು ಶುಡ್ ಸ್ಟಾರ್ಟ್ ಫ್ರಮ್ Y0 ಓನ್ಲಿ. ಒನ್ಸ್ ದಿಸ್ ಪಾರ್ಟ್ ಈಸ್ ಡನ್, ದ ನೆಕ್ಸ್ಟ್ ಸ್ಟೆಪ್ ಈಸ್ ಈ ಒಂದು ಪ್ರಾಬ್ಲಮಲ್ಲಿ ನಮಗೆ ನೋನ್ ವ್ಯಾಲ್ಯೂಸ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ನೋನ್ ವ್ಯಾಲ್ಯೂಸ್ ಮೀನ್ಸ್ ಕೊಟ್ಟಿರುವಂತಹ ಇಯರ್ಸ್ಗೆ ನಂಬರ್ಸ್ ಎಷ್ಟು ವರ್ಷಕ್ಕೆ ಕೊಟ್ಟಿದ್ದಾರೆ, ಎಷ್ಟು ವರ್ಷಕ್ಕೆ ಮಿಸ್ಸಿಂಗ್ ಇದೆ. ಆ್ಯಂಡ್ 2 ಇಯರ್ಸ್ಗೆ ಮಿಸ್ಸಿಂಗ್ ಇದೆ, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಲೀವ್ ದ್ಯಾಟ್. ಎಷ್ಟು ವರ್ಷಕ್ಕೆ ಅವರು ಕೊಟ್ಟಿದ್ದಾರೆ, ವಾಟ್ ಈಸ್ ದ ನೋನ್ ನಂಬರ್ ಆಫ್ ವೇರಿಯಬಲ್ಸ್ ಗಿವನ್ ಇನ್ ದಿಸ್ ಕ್ವಶನ್. ಸೊ ಇಫ್ ಯು ಸಿ 1, 2, 3, 4, 5 ವೇರಿಯಬಲ್ಸ್ ಆರ್ ನೋನ್ ಟು ಅಸ್, ಸೊ ದಟ್ ಯು ಕ್ಯಾನ್ ಸೇ y minus 1 to the power of 5 is equals to 0. ಸೊ ನಮಗೆ ಎಷ್ಟು ವೇರಿಯಬಲ್ಸ್ ಗೊತ್ತಿದೆ, 5 ವೇರಿಯಬಲ್ಸ್ ಗೊತ್ತಿರೋದ್ರಿಂದ y minus 1 to the power of 5 is equals to 0. ಸಪೋಸ್ 4 ವೇರಿಯಬಲ್ಸ್ ಕೊಟ್ಟಿದ್ರೆ y minus 1 to the power of 4 ಅಂತ ಮಾಡ್ಕೊಳ್ತಾ ಇದ್ವಿ. ಸೊ ಈ ಪ್ರಾಬ್ಲಮಲ್ಲಿ ನಮಗೆ 1993ಗೆ ಕೊಟ್ಟಿದ್ದಾರೆ 320, 1994ಗೆ 300, 96ಗೆ 280, 97ಗೆ 278, 98ಗೆ 250. ಸೊ 5 ಇಯರ್ಸ್ಗೆ ನಮಗೆ ಡೇಟಾನ ಕೊಟ್ಟಿದ್ದಾರೆ. ಸೊ ಯಾವಾಗ ನಮಗೆ 5 ಇಯರ್ಸ್ಗೆ ಡೇಟಾ ಕೊಟ್ಟಿರ್ತಾರೋ ಅದನ್ನು ನಾವು y minus 1 to the power of 5 ಅಂತ ಹೇಳಿ ತಗೋಬೇಕಾಗತ್ತೆ. ನಾವು ಲೆಟ್ ಅಸ್ ಎಕ್ಸ್ಪ್ಯಾಂಡ್ ದಿಸ್ ಫಾರ್ಮುಲಾ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ನಾವು 2 ಈಕ್ವೇಷನ್ ಮಾಡಬೇಕಾಗತ್ತೆ. ಮೊದಲಿಗೆ ಫಸ್ಟ್ ಈಕ್ವೇಷನ್ ಮಾಡೋಣ. ಫಸ್ಟ್ ಈಕ್ವೇಷನ್ ಮಾಡಬೇಕಾದ್ರೆ ನಮಗೆ ನೋನ್ ವ್ಯಾಲ್ಯೂಸ್ 5 ಆಗಿರೋದ್ರಿಂದ ಲೆಟ್ ಅಸ್ ಬಿಗಿನ್ ಫ್ರಮ್ 5. ದಟ್ ಮೀನ್ಸ್ ಯು ಶುಡ್ ರೈಟ್ y5, ದೆನ್ y4, ದೆನ್ y3, ದೆನ್ y2, ದೆನ್ y1 ಆ್ಯಂಡ್ ದ ಲಾಸ್ಟ್ ಒನ್ y0 is equals to 0. ನೋಡಿ ಏನು ಮಾಡಿದ್ವಿ, 5 ನಂಬರ್ಸ್ ನಮಗೆ ಗೊತ್ತಿರೋದ್ರಿಂದ ನೋನ್ ವ್ಯಾಲ್ಯೂಸು y5 ಇಂದ ಶುರು ಮಾಡಿದ್ವಿ. ರಿವರ್ಸಲ್ಲಿ y5, y4, y3, y2, y1, y0 ಅಂತ ತಗೊಂಡ್ವಿ. ಈಗ ತಗೊಂಡಿದ್ದಾದಮೇಲೆ ನಾವು ಬೈನೋಮಿಯಲ್ ಎಕ್ಸ್ಪ್ಯಾನ್ಷನ್ ವ್ಯಾಲ್ಯೂಸ್ ಶುಡ್ ಬಿ ಟೇಕನ್ ಫ್ರಮ್ ದ ಪ್ಯಾಸ್ಕಲ್ಸ್ ಟ್ರಯಾಂಗಲ್. ಸೊ ಪ್ಯಾಸ್ಕಲ್ಸ್ ಟ್ರಯಾಂಗಲಿಂದ ಈ ಬೈನೋಮಿಯಲ್ ವ್ಯಾಲ್ಯೂಸ್ 5ಗೆ ಏನಾಗುತ್ತೆ ಅಂತ ನೋಡಿದ್ರೆ ಇಟ್ ವಿಲ್ ಬಿ 1, 5, 10, 10, 5, 1. ಸೊ ನೀವು ಅದನ್ನು ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಟೇಬಲಿಂದ ತೊಗೋಬೋದು. ಎಕ್ಸಾಮಲ್ಲಿ ಆ ಟೇಬಲ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಯು ನೀಡ್ ನಾಟ್ ವರಿ ಅಬೌಟ್ ದಟ್. ಸೊ 1, 5, 10, 10, 5, 1 ಆಗಿರೋದ್ರಿಂದ ಲೆಟ್ ಅಸ್ ಪುಟ್ ದ ನಂಬರ್ಸ್ ಹಿಯರ್. ಫಸ್ಟ್ ಒನ್ಗೆ 1, ದೆನ್ 5, ದೆನ್ 10, ಆಮೇಲೆ 10, ದೆನ್ ಅಗೈನ್ 5, ದೆನ್ ಅಗೈನ್ 1. ನೋಡಿ 1, 5, 10, 10, 5, 1 ಕೊಟ್ಟಾಯಿತು. ಈಗ ಇದರ ಮಧ್ಯದಲ್ಲಿ ನಾವು ಸಿಂಬಲ್ಸ್ ಹಾಕಬೇಕು, ಪ್ಲಸ್ ಮೈನಸ್ಸು. ಸೊ ಮೊದಲನೇ ನಂಬರ್ಗೆ ಪ್ಲಸ್ ಅಂತ ಅಂದ್ಕೊಂಡ್ರೆ ಎರಡನೇದಕ್ಕೆ ಮೈನಸ್,
ಆಮೇಲಿಂದ ಪ್ಲಸ್ ದೆನ್ ಮೈನಸ್ ದೆನ್ ಪ್ಲಸ್ ದೆನ್ ಮೈನಸ್. ಸೊ ಫಸ್ಟ್ ಒನ್ ಪ್ಲಸ್ ಇರುತ್ತೆ, ಪ್ಲಸ್ y5 ಇರುತ್ತೆ. ಸೊ ಆಮೇಲಿಂದ ಮೈನಸ್ ಪ್ಲಸ್ ಅಂತ ಹೋಗ್ತಾ ಇರಬೇಕು. ಸೊ ವಿ ಗಾಟ್ ದ ಫಸ್ಟ್ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ಹೇಗೆ ಮಾಡ್ತೀವಿ? ಸೊ ಇಲ್ಲಿ ನಮಗೆ y5ವರೆಗೂ ಇರೋದ್ರಿಂದ, ಐ ಮೀನ್ 5 ನೋನ್ ವೇರಿಯೇಬಲ್ಸ್ ಇರೋದ್ರಿಂದ ಫಸ್ಟ್ ಈಕ್ವೇಷನ್ y5ಇಂದ ಶುರು ಮಾಡಿದ್ದೀವಿ. ಸೆಕೆಂಡ್ ಈಕ್ವೇಷನನ್ನು y5ಗೆ ನೆಕ್ಸ್ಟ್ ನಂಬರ್ ಯಾವುದು? y6. ಸೊ y6ಇಂದ ಶುರು ಮಾಡ್ಕೋಬೇಕಾಗತ್ತೆ. y6 ದೆನ್ y5 y4 y3 y2 y1 is equals to 0. y0 ಅಂತ ತಗೋಬಾರ್ದು, ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಒಂದು ನಂಬರ್ ನಾವು ಜಾಸ್ತಿ ಮಾಡಿದ್ರಿಂದ ಲಾಸ್ಟಲ್ಲಿ ಒಂದು ನಂಬರ್ ಬಿಟ್ಬಿಡ್ಬೇಕು. y5 ಇರೋದನ್ನು y6ಇಂದ ಶುರು ಮಾಡಿದ್ವಿ, ಸೊ ಲಾಸ್ಟಲ್ಲಿ y0ನ ಬಿಟ್ಬಿಡ್ತಾ ಇದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಸೇಮ್ ಬೈನಾಮಿಯಲ್ ವ್ಯಾಲ್ಯೂಸ್ 1 5 10 10 5 1 ಹಾಕ್ಕೊಳ್ಳಿ. 1 5 10 10 5 1. ಈಗ ಲಾಸ್ಟಲ್ಲಿ ಪ್ಲಸ್ ಮೈನಸಸ್, ಫಸ್ಟ್ ಒನ್ಗೆ ಪ್ಲಸ್ ಇರುತ್ತೆ, ಆಮೇಲೆ ಮೈನಸ್, ಆಮೇಲೆ ಪ್ಲಸ್ ದೆನ್ ಮೈನಸ್ ದೆನ್ ಪ್ಲಸ್ ದೆನ್ ಮೈನಸ್. ಸೊ ಎರಡು ಈಕ್ವೇಷನ್ಸು ನಮಗೆ ಸಿಕ್ಬಿಡುತ್ತೆ. ಸೊ ಈ ಈಕ್ವೇಷನ್ಸನ್ನು ಮಾಡ್ಕೊಳ್ಳೋದು ನಿಮಗೆ ಬಂದುಬಿಟ್ರೆ ಈ ಪ್ರಾಬ್ಲಮ್ ತುಂಬ ಸಿಂಪಲ್ ಆಗಿಬಿಡುತ್ತೆ. ನಾವು ಲೆಟ್ ಅಸ್ ಲುಕ್ ಇನ್ ಟು ದಿ ಆನ್ಸರ್ ಪಾರ್ಟ್. ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದೆ ನಾನು, ಕ್ವಶನಲ್ಲಿ ಕೊಟ್ಟಿರುವಂತಹ ಡೇಟಾನ, ಇಯರನ್ನು ಎಕ್ಸ್ ಅಂತ ತೊಗೊಳ್ಳಿ, ಇಂಡೆಕ್ಸ್ ನಂಬರನ್ನು ವೈ ಅಂತ ತೊಗೊಳ್ಳಿ. ಸೊ ವೈಗೆ ನಂಬರ್ಸನ್ನು ಅಲೋಕೇಟ್ ಮಾಡ್ತಾ ಹೋಗಿ, ಸ್ಟಾರ್ಟಿಂಗ್ ಫ್ರಮ್ y0 y1 y2 y3 y4 y5 y6 ಹಾಕ್ಕೊಂಡಿದ್ದೀವಾ ನಾವು. ಸೊ ನೋನ್ ವ್ಯಾಲ್ಯೂಸ್ ಎಷ್ಟಿದೆ ನೋಡಿ, ನೋನ್ ವ್ಯಾಲ್ಯೂಸ್ ಆರ್ 5. ನೋನ್ ವ್ಯಾಲ್ಯೂಸ್ ಆರ್ 5. ಸೊ ನೋನ್ ವ್ಯಾಲ್ಯೂಸ್ ಆರ್ 5 ಇರೋದ್ರಿಂದ ಫಿಫ್ತ್ ಲೀಡಿಂಗ್ ಡಿಫ್ರೆನ್ಸಸ್ ವಿಲ್ ಬಿ 0. ಅಂದರೆ ಡೆಲ್ಟಾ 5 ಈಕ್ವಲ್ಸ್ ಟು 0, ಅಥವಾ y ಮೈನಸ್ 1 ಟು ದಿ ಪವರ್ ಆಫ್ 5 ಇಸ್ ಈಕ್ವಲ್ಸ್ ಟು 0. ಅದನ್ನು ಡೆಲ್ಟಾ 5 ಈಕ್ವಲ್ಸ್ ಟು 0 ಅಂತಲೂ ಬರಿಬೋದು, ಏನು ತಪ್ಪಿಲ್ಲ. ಸೊ ಅದನ್ನು ಬರ್ಕೊಂಡಿದ್ದಾದಮೇಲೆ ಎಕ್ಸ್ಪ್ಯಾಂಡ್ ಮಾಡಿ. ಎಕ್ಸ್ಪ್ಯಾಂಡ್ ಮಾಡಿದಾಗ ನಾನು ಹೇಳಿದೆ ನಿಮಗೆ, ಸೊ ಆಗಲೇ ಸ್ಕ್ರೀನಲ್ಲಿ ತೋರಿಸಿದ ಹಾಗೆ y5 ಮೈನಸ್ 5y4 ಪ್ಲಸ್ 10y3 ಮೈನಸ್ 10y2 ಪ್ಲಸ್ 5y1 ಮೈನಸ್ y0 ಈಕ್ವಲ್ಸ್ ಟು 0. ಸೊ ಈ ಈಕ್ವೇಷನ್ ಯಾವ ಥರ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದೆ ಈಗ. ಸೊ 5 ನೋನ್ ವ್ಯಾಲ್ಯೂಸ್ ಇರೋದ್ರಿಂದ ನಾವೇನು ಮಾಡಬೇಕು, y5ಇಂದ ಶುರು ಮಾಡ್ತೀವಿ. y5 ಇಲ್ಲಿ y5 ದೆನ್ y4 y3 y2 y1 y0 ತಗೊಂಡ್ಬಿಟ್ಟು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ವ್ಯಾಲ್ಯೂಸನ್ನು ತೊಗೊಂಬಂದು 1 ಇಲ್ಲಿ 1 ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಯಾಕೆಂದರೆ 1 ಇಂಟು ಎನಿಥಿಂಗ್ ಈಸ್ ದಟ್ ನಂಬರ್ ಇಟ್ ಸೆಲ್ಫ್, ದೇರ್ ಫೋರ್ 1 ಹಾಕಿದ್ರೂ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಅಲ್ವಾ. ಸೊ 1 5 10 10 5 1 ಆ್ಯಂಡ್ ಮೊದಲನೇದು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು. ಸೊ ಮೊದಲನೇ ಈಕ್ವೇಷನ್ ಬಂದ್ಬಿಡ್ತು. ಸೆಕೆಂಡ್ ಈಕ್ವೇಷನ್ ಇದೇ ರೀತಿ ಮಾಡಬೇಕು. y5ಅನ್ನು ಇಲ್ಲಿ y6 ಅಂತ ತಗೊಳ್ತೀವಿ. y5 ಇರೋದ್ರಿಂದ ಒಂದು ಎಕ್ಸ್ಟ್ರಾ ಮಾಡಿಕೊಂಡು y6 y5 y4 y3 y2 y1. ಇಲ್ಲಿ y0 ಅಲ್ಲಿ ಎಂಡ್ ಆಗುತ್ತೆ, ಇಲ್ಲಿ y1ಗೆ ಎಂಡ್ ಆಗಿಬಿಡುತ್ತೆ, ಇಲ್ಲಿ 0 ತೊಗೋಬಾರ್ದು, ಯಾಕೆಂದರೆ ಇಲ್ಲೊಂದು ಆ್ಯಡ್ ಮಾಡಿರೋದ್ರಿಂದ ಲಾಸ್ಟಲ್ಲಿ ಒಂದು ಬಿಟ್ಬಿಡ್ಬೇಕು ನಾವು. ಸೊ ಸೇಮ್ ಟೈಪ್ ನಿಮಗೆ 1 5 10 10 5 1 ಹಾಕ್ಕೊಂಡು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಸೆಕೆಂಡ್ ಈಕ್ವೇಷನ್ ಈಸ್ ಆಲ್ಸೋ ರೆಡಿ. Once the two equations, binomial equations are ready, we can just substitute the values from the table and you can solve the unknown values. Now, let's take first equation and put the substituted values there. So, first one namage, if you see y5 ಎಷ್ಟಿದೆ 250. So, y5ಗೆ 250 ತಗೊಂಡಿದ್ದೀವಿ. Then 2y4 278 ಇದೆ. So, 278 into 2 ತಗೊಂಡಿದ್ದೀವಿ. Then 10y3 that is 280 ಇದೆ. So 10 into 280. Next 10y2 ಇದೆ. y2 ನಮಗೆ ಗೊತ್ತಿಲ್ಲ, ಸೊ 10y2 ಅಂತಲೇ ಬರ್ಕೊಳ್ಳೋಣ. ಪ್ಲಸ್ ದೆನ್ 5y1 300 ಇದೆ. ಸೊ 5 into 300 ಆ್ಯಂಡ್ ಲಾಸ್ಟ್ ಒನ್ ಬಂದು y0. ಸೊ y0 ವ್ಯಾಲ್ಯೂ ಈಸ್ 320. ಸೊ ಯು ಕ್ಯಾನ್ ಟೇಕ್ 320. ಸೊ once the values are substituted in the equation, you can just proceed with simplification. So ಇದನ್ನು 5 into 278 10 into 280 5 into 300 ಇದನ್ನೆಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬಿಟ್ಟು ದೆನ್
ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಕೊಂಬಿಟ್ರೆ ಐ ಹ್ಯಾವ್ ಸಿಂಪ್ಲಿ ಗಿವನ್ ದಿ ಆನ್ಸರ್ ಫಾರ್ ಯು. ಸೊ ಅದನ್ನು ಸಾಲ್ವ್ ಮಾಡಿ. ಸೊ ದಟ್ ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ -10y2 is equals to -2840. That means y2 equals to 284. So you will get the first answer here. y2 equals to 284. So we got the missing number for the year 1995. So one missing number sikpurtu. In the same manner, you put the substituted values from the table for second equation. Second equation gu kuda neevu values anna hakkonಡ್ಬಿಟ್ಟು simplify ಮಾಡಿದ್ರೆ you will get y2 equals to y2 already ಬಂದಿರೋದನ್ನ substitute ಮಾಡ್ಕೊಂಡ್ಬಿಟ್ರೆ so finally you will get y6 is equals to 150. So the missing number for the year 1999 is 150. So equations ಬಂದಮೇಲೆ ಸಾಲ್ವ್ ಮಾಡುವಂಥದ್ದು ತುಂಬ ಸಿಂಪಲ್ ಆಗುತ್ತೆ. So first learn how to frame the two equations for binomial expansion method.